ಅನುಶ್ರೀ ಒಬ್ಬ ನಿಷ್ಠಾವಂತ ಗೃಹಿಣಿಯಾಗಿದ್ದಲು, ಆಕೆಯ ದಿನಗಳು ಮನೆ ಕೆಲಸಗಳು, ಶಾಲಾ ಓಡಾಟಗಳು ಮತ್ತು ಜೀವನದ ದೈನಂದಿನ ಲಯದಿಂದ ತುಂಬಿದ್ದವು. ಆದರೂ ಸ್ವತಂತ್ರರಾಗಿ ತಮ್ಮದೇ ಆದ ಆದಾಯವನ್ನು ಗಳಿಸುವ ಒಂದು ಸಣ್ಣ ಕನಸು ಅವಳಲ್ಲಿ ಮಿಂಚುತ್ತಿತ್ತು. ಒಂದು ದಿನ ಅನುಶ್ರೀ ನೇರ ಮಾರಾಟ ಕಂಪನಿಯ ಸಭೆಗೆ ಹಾಜರಾದಳು. ಇತರರು ತಮ್ಮ ಜೀವನವನ್ನು ಹೇಗೆ ಪರಿವರ್ತಿಸಿದರು ಎಂಬುದನ್ನು ಕೇಳಿದಾಗ ಅವಳ ಹೃದಯದಲ್ಲಿ ಒಂದು ಕಿಡಿ ಹೊತ್ತಿಕೊಂಡಿತು. ಆದರೆ ಅನುಮಾನದ ಧ್ವನಿ ಕುಸುಗುಟ್ಟಿತು. ನಾನು ನಿಜವಾಗಿಯೂ ಇದನ್ನು ಮಾಡಲು ಸಾಧ್ಯವೇ? ಆಗಲೇ ಮೇರಿ ಕ್ರಿಸ್ಟೆನ್ಸನ್ ಅವರ ಬಿ ಎ ಡೈರೆಕ್ಟ್ ಸೆಲ್ಲಿಂಗ್ ಸೂಪರ್ ಸ್ಟಾರ್ ಎಂಬ ಪುಸ್ತಕ ಆಕೆಯ ಕೈಗೆ ಬಂದಿತು. ಈ ಪುಸ್ತಕವು ಆಕೆಯ ಜೀವನದ ದಿಕ್ಕನ್ನು ಬದಲಾಯಿಸಿತು. ಪುಸ್ತಕದಿಂದ ಕಲಿತ ಮೊದಲ ಪಾಠ: ಯಾರಾದರೂ ಯಶಸ್ವಿಯಾಗಬಹುದು, ಆದರೆ ಮೊದಲು ನಿಮ್ಮಲ್ಲಿ ನಂಬಿಕೆಯನ್ನು ಬೆಳೆಸಿಕೊಳ್ಳಿ. ಅನುಶ್ರೀ ತನ್ನ ಕುಟುಂಬವನ್ನು ಆರ್ಥಿಕವಾಗಿ ಬೆಂಬಲಿಸಲು ಮತ್ತು ತನ್ನ ಆತ್ಮವಿಶ್ವಾಸವನ್ನು ಮರಳಿ ಪಡೆಯಲು ಕಾರಣಗಳನ್ನು ಬರೆದಳು. ಈ ಉದ್ದೇಶವು ಅವಳ ದೈನಂದಿನ ಪ್ರೇರಣೆಯಾಯಿತು. 2ನೇ ಅಧ್ಯಾಯವು ಬಹಿರಂಗಪಡಿಸಿತು: ದೊಡ್ಡ ಕಾರ್ಯಗಳಿಂದ ಯಶಸ್ಸು ಬರುವುದಿಲ್ಲ, ಆದರೆ ಸಣ್ಣ, ಸ್ಥಿರವಾದ ಕ್ರಮಗಳಿಂದ ಬರುತ್ತದೆ. ಅವಳು ದೈನಂದಿನ ಗುರಿಗಳನ್ನು ಹೊಂದಿಸಿಕೊಂಡಳು. ಒಂದು ಕರೆ, ಒಂದು ಸಭೆ. ನಿಧಾನವಾಗಿ ಜನರು ಅವಳನ್ನು ಗೌರವಿಸಲು ಪ್ರಾರಂಭಿಸಿದರು, ಏಕೆಂದರೆ ಸ್ಥಿರತೆಯು ನಿಜವಾಗಿಯೂ ಯಶಸ್ಸನ್ನು ನಿರ್ಮಿಸುತ್ತದೆ ಎಂದು ಅವಳು ಸಾಬೀತುಪಡಿಸಿದಳು. ನಂತರ ತಂಡವನ್ನು ಕಟ್ಟುವ ಪಾಠ ಬಂದಿತು. ನೀವು ಒಬ್ಬಂಟಿಯಾಗಿ ವೇಗವಾಗಿ ಹೋಗಬಹುದು, ಆದರೆ ತಂಡದೊಂದಿಗೆ ನೀವು ಶಾಶ್ವತವಾಗಿ ಬೆಳೆಯಬಹುದು. ಅವಳು ಹೊಸ ಸದಸ್ಯರಿಗೆ ತರಬೇತಿ ನೀಡಿದಳು ಮತ್ತು ಪ್ರೋತ್ಸಾಹಿಸಿದಳು, ಅವರ ಯಶಸ್ಸನ್ನು ಆಚರಿಸಿದಳು. ನಾಯಕತ್ವ ಎಂದರೆ ಕೇವಲ ಆಜ್ಞಾಪಿಸುವುದಲ್ಲ, ಪ್ರೇರೇಪಿಸುವುದು ಎಂದು ಅವಳು ಕಲಿತಳು. ಪುಸ್ತಕವು ಒತ್ತಿ ಹೇಳಿತು: ಸತ್ಯಸಂಧತೆಯಿಲ್ಲದ ಯಶಸ್ಸು ಶಾಶ್ವತವಲ್ಲ. ಅನುಶ್ರೀ ಯಾವಾಗಲೂ ಉತ್ಪನ್ನಗಳು, ಬೆಲೆಗಳು ಮತ್ತು ಅವಕಾಶಗಳ ಬಗ್ಗೆ ಗ್ರಾಹಕರೊಂದಿಗೆ ಸತ್ಯವಂತಳಾಗಿದ್ದಳು. ಈ ಪ್ರಾಮಾಣಿಕತೆಯು ಅಪಾರ ನಂಬಿಕೆಯನ್ನು ಬೆಳೆಸಿತು, ಅವಳ ಯಶಸ್ಸನ್ನು ಗಟ್ಟಿಗೊಳಿಸಿತು. ಕೊನೆಯ ಅಧ್ಯಾಯದಲ್ಲಿ ಮೇರಿ ಕ್ರಿಸ್ಟೆನ್ಸನ್ ಬರೆದರು: ಯಶಸ್ಸು ಮನಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ. ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿ, ನಿಮ್ಮ ಜೀವನವನ್ನು ಬದಲಾಯಿಸಿ. ಅನುಶ್ರೀ ಈಗ ಹೊಸ ವ್ಯಕ್ತಿಯಾಗಿದ್ದಳು. ಇನ್ನು ಮುಂದೆ ತನ್ನ ಬಗ್ಗೆ ಅನುಮಾನ ಹೊಂದಿದ್ದ ಗೃಹಿಣಿಯಲ್ಲ, ಇತರರಿಗೆ ಸ್ಫೂರ್ತಿ ನೀಡುವ ಆತ್ಮವಿಶ್ವಾಸದ ನಾಯಕಿಯಾಗಿದ್ದಳು. ಅವಳು ಕೇವಲ ಹಣವನ್ನು ಮಾತ್ರವಲ್ಲ, ಗೌರವ, ಮನ್ನಣೆ ಮತ್ತು ಅಪಾರ ಸಂತೋಷವನ್ನು ಗಳಿಸಿದಳು.